ಈ ಮೆದುಳಿಗೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಒಂದಿರ್ತದೆ. ವ್ಯವಧಾನ ಅಂತ ಕನ್ನಡದಲ್ಲಿ ಕರೀತಾರೆ. ಏಕಾಗ್ರತೆ, ಕಾನ್ಸಂಟ್ರೇಷನ್ ಅಂತ ಕರೀತಾರೆ. ಇಟ್ಸ್ ವೆರಿ ಲೆಸ್. ನಂದಂತೂ ಬಹಳ ಕಡಿಮೆ. ಯು ಕಾಂಟ್ ಹೋಲ್ಡ್ ಮೀ ಬಿಯಾಂಡ್ 10-15 minutes in any subject. My attention span of attention will shift unless and until it is so intense and so reaching and so relevant for me specifically. I will learn only those things, or I have a tendency to learn those things which will help me personally according to my perception. My perception may be right or wrong. ಸೊ ನಿಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಇಲ್ಲಿ ಪೂರ್ತಿ ನಮ್ಮ ಅಶೋಕ್ ಮಾತನಾಡಿದ್ರು, ದೆನ್ ಪ್ರಮೋದ್ ಸ್ಪೋಕ್, ನಾಗಾರ್ಜುನ ಸ್ಪೋಕ್, ದೆನ್ ಮಿಥುನ್ ಸ್ಪೋಕ್, ನೌ ಐ ಆಮ್. ಸೊ ಕೇಳುವುದಕ್ಕಿಂತ ನೆನಪಿನಲ್ಲಿಟ್ಟುಕೊಳ್ಳೋದು ಬಹಳ ಮುಖ್ಯ. ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕಿಂತ ಅವಶ್ಯಕತೆ ಇದ್ದಾಗ ಅದನ್ನ ಪುನರುಚ್ಚಾರಣೆ ಮಾಡಿ ಬರೆಯುವುದು ಬಹಳ ಮುಖ್ಯ. ವಾಟ್ ಡಿಸೈಡ್ಸ್ ದ ಸಕ್ಸಸ್ ಆರ್ ಫೇಲ್ಯೂರ್ ಇನ್ UPSC? Years together we read a lot of book, we listen to so many people, we practice so many things, we write so many mock tests. Ultimately that particular 3 hours and that too the answers written will decide our fate, is it not? ಸೊ ನೀವೇನೇನನ್ನ ನೆನಪಿಟ್ಕೊಳ್ತೀರಾ, ಇದರಲ್ಲಿ ಹೇಳಿದ್ರಲ್ಲೆಲ್ಲ ನೆನಪಿಟ್ಕೊಂಡಿದ್ದನ್ನ ನಿಮ್ಮ ಜೀವನದಲ್ಲಿ ಎಷ್ಟು ಅಳವಡನೆಯನ್ನ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನ, ನಿಮ್ಮ ಯಶಸ್ಸು ನಿರ್ಧಾರ ಆಗುತ್ತೆ. ಐ ಹ್ಯಾವ್ ಅ ಹ್ಯಾಬಿಟ್, ನನಗೊಂದು ಹವ್ಯಾಸ ಇದೆ. ಐ ನೆವರ್ ಡಿಪೆಂಡ್ ಆನ್ ಮೈ ಮೆಮರಿ ಪವರ್ ಬಿಕಾಸ್ ಇಟ್ ಹ್ಯಾಸ್ ಚೀಟೆಡ್ ಮೀ ಸೋ ಮೆನಿ ಟೈಮ್ಸ್. ನನಗೆ ಅದು ಬಹಳ ಮೋಸ ಮಾಡಿದೆ. ಸೊ ಐ ರೈಟ್ ಡೌನ್ ಎವ್ರಿಥಿಂಗ್. ಐ ವಿಲ್ ಹ್ಯಾವ್ just a small pocket diary, literally everything. She knows me because Sujita was my probationer in Shimoga. She was my ASP in Nanjangudu, Mysore district, and she worked with me in Central Range as colleague, as Superintendent of Police. ನಮ್ಮ KGF ಇದೆಯಲ್ಲ, ಗೊತ್ತಲ್ಲ, ನಮ್ಮ ಯಶ್ ಅವ್ರ ಮೂವಿ ಬಂದ್ಮೇಲೆ ಇನ್ನೂ ಫೇಮಸ್ ಆಗಿದೆ. ಪಾರ್ಟ್ 2 ಬಂದ್ಮೇಲೆ ಬಹುಶಃ ಇನ್ನೂ ಫೇಮಸ್ ಆಗುತ್ತೆ. ಈಸ್ ಅ ವೆರಿ ಗುಡ್ ಆಕ್ಟರ್. ಸೊ KGF ಅಲ್ಲಿ ನನ್ನ ಜೊತೆ ಇದ್ರು. ಐ ರೈಟ್ ಡೌನ್ ಲಿಟರಲಿ ಎವ್ರಿಥಿಂಗ್ ಬಿಕಾಸ್ there is so much information I come across every day. ಸೊ ನನಗೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಇರೋದ್ರಿಂದ ದ ಫಸ್ಟ್ ಕ್ವಾಲಿಟಿ ಆಫ್ ಯು ಶುಡ್ ಬಿ that you should write down whatever it is relevant. You should memorize whatever relevant. We would like to take few questions if you have. I will speak less and make give opportunity for you people to ask questions. Naan ಮಾಡಿದ ಇಷ್ಟೇ ರೀ ಸ್ವಾಮಿ. I think that I'm not relevant nowadays because it's already 12 years, 2008 civil service examinations, and we were lucky enough to have 2 optionals. 2 optional ಇತ್ತು, and optional 60 marks ಗೆ ಒಂದೊಂದು question. Only 5 questions we used to answer. So now it has completely changed. 12.5. See, even if ನೋಡಿ ಇಷ್ಟು ಬದಲಾವಣೆ ಆಗಿದೆ. So you are definitely going to face the tough examination, but it's not impossible as already successful people have elaborated to you. ಅದು impossible ಅಲ್ಲ. My submission or my request, my advice to you only this much. First, why you have chosen this service, that should be very clear to you. ಯಾಕೆ ನೀವು ಈ ಸರ್ವಿಸ್ ಅನ್ನ ಅಥವಾ UPSC ಅನ್ನ ಬರಿತಾ ಇದ್ದೀರಿ? ನಾನೇನೋ UPSC ಪ್ರಿಪರೇಷನ್ ಆದ್ರೆ KPSC ಆಗತ್ತೆ ಅಂತ ಹೇಳಿದ್ರು ಅದಕ್ಕೆ ಬರಿತಾ ಇದ್ದೀರಾ, ಅಥವಾ ಯಾರನ್ನೋ ನೋಡಿ ಬರಿತಾ ಇದ್ದೀರಾ, ಯಾರದೋ ಒಂದು ಭಾಷಣವನ್ನ ಕೇಳಿ ಬರಿತಾ ಇದ್ದೀರಾ, ಮನೆಯಲ್ಲಿ ಒತ್ತಾಯ ಮಾಡಿದ್ರು ಅಂತ ಬಂದು ಬರಿತಾ ಇದ್ದೀರಾ, ಅಥವಾ ಜೆನ್ಯೂನ್ ಆಗಿ ನಿಮಗೆ ಆ ಸರ್ವಿಸ್ಗೆ ನಾನು ಸೇರ್ಬೇಕು, ಸೇರಿದ ಮೇಲೆ ನನಗೆ ಈ ದೇಶದ ಬಗ್ಗೆ, ನಾಡಿನ ಬಗ್ಗೆ, ಜನರ ಬಗ್ಗೆ ಕಳಕಳಿ ಇದೆ, ಕಾಳಜಿ ಇದೆ, ಹಾಗಾಗಿ ಬರಿಬೇಕು ಅಂತಿದ್ಯಾ? ಮೇಕ್ ಇಟ್ ವೆರಿ ಕ್ಲಿಯರ್. ಇಫ್ ಯು ಹ್ಯಾವ್ ಆಲ್ರೆಡಿ ಡಿಸೈಡೆಡ್, ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಪುಟ್ ಇನ್? ಏನ್ ಮಾಡ್ಲಿಕ್ಕೆ ನೀವು ಇಚ್ಛೆ ಪಡ್ತಿದ್ದೀರಾ? ಕೇವಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ ಸೇರಿ ಮಟೀರಿಯಲ್ ಅನ್ನ ಕಲೆಕ್ಟ್ ಮಾಡಿ ಕ್ಲಾಸ್ಗೆ ಅಟೆಂಡ್ ಆಗಿ ವಾಪಸ್ ಹೋಗಿ ಟೈಮ್ ಪಾಸ್ ಮಾಡಿ
ಪಾರ್ಟಿಗಳನ್ನ ಮಾಡ್ಕೊಂಡು, ಗಾಸಿಪ್ಗಳನ್ನ ಮಾಡ್ಕೊಂಡು, ಮನೆಯವರಿಗೂ ಬರ್ಡನ್ ಆಗಿ, ಸ್ನೇಹಿತರಿಗೂ ಬರ್ಡನ್ ಆಗಿ, ನೀವು ಬಂದ್ರೆ ಸಾಕು ದೂರ ಹೋಗುವಂತ ವ್ಯಕ್ತಿಗಳು ನೀವು ಆಗ್ಬೇಕು ಅನ್ಕೊಂಡಿದೀರಾ? ಬಂದ, ನೋಡ್ದ, ಒಡದ, ಸಕ್ಸಸ್ ಆದ, ಸರ್ವಿಸ್ ಮಾಡ್ದ, ಹಾಗಾಗ್ಬೇಕು ಅನ್ಕೊಂಡಿದೀರಾ? 17 we saw Nagarjun Gowda, Kaushik, all those people, and today they are our colleagues in different various states. So life is very short and we should not waste our time. Especially we should not waste the money of hard earned money of our parents. ತಂದೆ ತಾಯಿಗಳು ಕೊಡುವ ಪ್ರತಿ ರೂಪಾಯಿಗೂ ಕೂಡ you should be accountable. If you are paying a particular amount to a book, will it be one more book which is already lying in the library? ನಿಮ್ಮ ಲೈಬ್ರರಿಯಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಪುಸ್ತಕಗಳಿರ್ತಾವೆ, ಓದಲಾರದೆ. ನನಗೂ ಇದಾವೆ. ಹಾಗೆ ನೋಡಿದ್ರೆ ನನಗೆ ನೈತಿಕ ಶಕ್ತಿ ಇಲ್ಲ ಅದನ್ನ ಹೇಳಲಿಕ್ಕೆ. ಆ ತರ ಆಗುತ್ತಾ? ಅಥವಾ ಆರ್ ಯು ರಿಯಲಿ ಗೋಯಿಂಗ್ ಟು ರೀಡ್ ಇಟ್? ನೀವು ಅದನ್ನ ಓದ್ತೀರಾ? ಯು ಆರ್ ನಾಟ್ ಹಿಯರ್ ಟು ಡೂ ಎನಿ ರಿಸರ್ಚ್. ನಾವು ರಿಸರ್ಚ್ ಮಾಡ್ಲಿಕ್ಕೆ ಬಂದಿದೀವಾ? ಥೀಸಿಸ್ ಬರೆಯಬೇಕಾಗಿದೆಯಾ? ನಾಟ್ ರಿಕ್ವೈರ್ಡ್. 12.5 ಅಂಕಕ್ಕೆ ಎಷ್ಟು ಬರಿಬೇಕಷ್ಟೇ. ಸಿ ಟೋಲ್ಡ್ ಇಟ್. ಫಸ್ಟ್ 3 lines, ಕನ್ಕ್ಲೂಡಿಂಗ್ 3 lines, 15 sentences, that's all. ಅಷ್ಟು ಸಿನಾಪ್ಸಿಸ್ ಮಾಡಿ, ಅಟಾಪ್ಸಿ ಮಾಡಿ, ಆ ಮಟ್ಟಕ್ಕೆ ತಯಾರಿ ಆಗಲಿಕ್ಕೆ ನನ್ನ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನನಗೆ ಸಹಾಯ ಮಾಡುತ್ತಾ? ನಾನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಫ್ರೆಂಡ್ಸ್ ನನಗೆ ಸಹಾಯ ಮಾಡ್ತಾರಾ? ನಾನು ತೆಗೆದುಕೊಳ್ಳುವ ಪುಸ್ತಕ will it be relevant to write my examination? Room which I am going to select, the place which I am going to sit and study, the table, the pen, the notebook, the food I eat, or the things which I see every day in and out, the places I visit, the people I interact, will it be helpful to me? ನಂದೊಂದು ಬಲವಾದ ನಂಬಿಕೆ, ನಮ್ ಗುರುಜಿಯವರು ಹೇಳಿದ ಹಾಗೆ, all the success of this world, they are achieved through 99% of inspiration and 1% of effort. Are you having that killer zeal or ಏನಂತಾರೆ ಅದಕ್ಕೆ? ಝೀಲ್ ಇದೆಯಾ? ಆ ಶಕ್ತಿ ನಿಮ್ಮಲ್ಲಿ ಇದೆಯಾ ಅಂತ. ಅದು ಎಲ್ಲಿಂದ ಬರುತ್ತೆ? ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಸಿಗುತ್ತಾ? ಮೇಸ್ಟ್ರಿಂದ ಸಿಗುತ್ತಾ? ಇಟ್ ಇಸ್ ಇನ್ ಬಾರ್ನ್ ಆರ್ ಕಲ್ಟಿವೇಟೆಡ್? ಐ ಹ್ಯಾವ್ ಕಲ್ಟಿವೇಟೆಡ್. ನನಗೆ ಬಾರ್ನ್ ಕ್ವಾಲಿಟಿ ಅಂತ ಏನಿಲ್ಲ. ಪೀಪಲ್ ಸೇ ಅದು ಹಾಗೆ ಹೀಗೆ ಅಂತ. ನೋ, ನಾನು ಕಲ್ತಿದ್ದೀನಿ ಅದನ್ನ. ಒಂದೊಂದೇ ಗುಣಗಳನ್ನ ಆಯ್ಕೆ ಮಾಡಿಕೊಂಡು ನನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡಿದ್ದೀನಿ. ಎಂದೆಂದೂ ಸೋಲೊಪ್ಪದ ಗುಣ, ಎಂದೆಂದೂ ಕೂಡ ನಕಾರಾತ್ಮಕ ಆಲೋಚನೆಗಳು ಬರದಿರುವ ಗುಣ, ಒಂದನ್ನ ಬಯಸಿದ್ರೆ ಅದನ್ನ ಪಡೆಯಲಿಕ್ಕೆ ಬೇಕಾದಂತ ಶ್ರಮವನ್ನ ಹಾಕ್ತಕ್ಕಂತ ಗುಣ, ಬದುಕುವುದಾದ್ರೆ ಶ್ರೇಷ್ಠ ಬದುಕನ್ನೇ ಬದುಕಬೇಕೆನ್ನುವ ಗುಣ. ಸೊ ಅದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದು UPSC ನಪ್ಪ. ಐ ವಾಂಟೆಡ್ ಟು ಲೀಡ್ ಅ ಗುಡ್ ಲೈಫ್, which will be useful for many 100, 1000, lakhs, crores. ಅಷ್ಟು ಜನರಿಗೆ ಅನುಕೂಲ ಆಗ್ಬೇಕು ಅನ್ನೋ ಬದುಕು ನನ್ನದಾಗಬೇಕಾಗಿತ್ತು. ನಾನ್ ರಾಜನ ಮಗನಲ್ವಲ್ಲ, ಅಥವಾ ನಾವು ರಾಜಪ್ರಭುತ್ವದ ಪದ್ಧತಿಯಲ್ಲಿದೀವ? ಇಲ್ವಲ್ಲ. ಹಾಗಿದ್ರೆ ಬರ್ತಿತ್ತೇನೋ. ರಾಜನ ಮಗ ರಾಜ ಆಗ್ತಿದ್ದ, ಸೇನಾಧಿಕಾರಿಯ ಮಗ ಸೇನಾಧಿಪತಿ ಆಗ್ತಿದ್ದ. ನಾವು ವಿ ಆರ್ ಇನ್ ಡೆಮೋಕ್ರಸಿ ಅಲ್ವೇ? ವಿ ಆರ್ ಇನ್ ಡೆಮೋಕ್ರಸಿ. In a democracy, people are supreme. And there is a system to enter into the bureaucracy. That is called, there is a body, Union Public Service Commission, which is a constitutional body which selects candidates based on pure meritocracy, pure merit. If you are fit, you are taken irrespective of whatever you are. If you are unique, if you are fit to be in, for that service, they will take you. We are example for it. ಅತಿ ಸಾಮಾನ್ಯರಲ್ಲಿ ಸಾಮಾನ್ಯ. We all are normal students. I am a normal student. See, he, all of us, ಎಲ್ಲರೂ ಇರ್ತೀವಿ. But each of us have got some uniqueness in us. Be it in our effort, be it in our approach, be it the way we define things, be it the way we have taken our lives. ಆ ತರದಲ್ಲಿ ನಮ್ಮಲ್ಲಿ ಯುನಿಕ್ನೆಸ್ ಅನ್ನೋದು ಇರ್ತದೆ. ಸೊ ಹಾಗೆ ನಿಮ್ಮಲ್ಲಿ ಒಂದಿರ್ತದೆ. ಕುವೆಂಪುರವರು ಹೇಳ್ತಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಯಾರಿಗೂ ಕೂಡ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಟ್ಟು ತಲೆ ಮೇಲೆ ಹೊತ್ತುಕೊಂಡು ಕೂಡುವ ಅವಶ್ಯಕತೆನೂ ಇಲ್ಲ. ಯಾರನ್ನೂ ಕೀಳಾಗಿ ಕಂಡು ಇವನ ಕೆಲಸಕ್ಕೆ ಬಾರದವನು ಅಂತ ನಕಾರಾತ್ಮಕ ಧೋರಣೆಯನ್ನು ತೋರುವ ಅವಶ್ಯಕತೆನೂ ಇಲ್ಲ. ನಮ್ಮಲ್ಲಿ ಒಂದು ಕ್ವಾಲಿಟಿ ಇರ್ತದೆ, ಅದನ್ನು ಬೆಳಿಬೇಕು. ಸೊ ಅಂತಹ ಗುಣಗಳನ್ನ ಐಡೆಂಟಿಫಿಕೇಶನ್ ಮಾಡಿಕೊಂಡು ಬುದ್ಧ ಅನ್ನೋ ಬಹುದೊಡ್ಡ ಪದವನ್ನ ನನ್ನ ಗೆಳೆಯ ಯೂಸ್ ಮಾಡ್ದ ನಿಮ್ಮೆಲ್ಲದರ ಎದುರಿಗೆ.
ಬುದ್ಧ ಆಗ್ಬೇಕು ಅಂತ ಹೇಳಿ ಫಾರ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಷ್ಟೇ. 1 ವರ್ಷ ನನಗಿದು ಅಜ್ಞಾತವಾಸ ಅಂತ ಅನ್ಕೋಬೇಕು. ನೀವು ಕಷ್ಟದಲ್ಲಿದ್ದೀರಾ, ಬಡತನದಲ್ಲಿದ್ದೀರಾ, ತಂದೆ ತಾಯಿಗಳು ಬಹಳ ಕಷ್ಟಪಡ್ತಿದಾರಾ, ಹಾಗಿದ್ರೆ ಈಗ ಆಲ್ರೆಡಿ ಅವರು ವನವಾಸವನ್ನ ಅನುಭವಿಸ್ತಾ ಇದ್ದಾರೆ ಅಲ್ವೇ? ನಾನು ಹೀಗೆ ಅನ್ಕೊಳ್ತಿದ್ದೆ, ಇನ್ನೂ ನನಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ನಾನು ವಿದ್ಯಾರ್ಥಿಯಾಗಿದ್ದಾಗ ಅನ್ಕೊಳ್ತಿದ್ದೆ. ಯಾಕೆ ಅನ್ಕೊಳ್ತಿದ್ದೆ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾನಾಯಕ ಧಾರಾವಾಹಿ ಬರ್ತಾ ಇದೆ, ನೋಡ್ತಿದ್ದೀರಲ್ಲ? ನೋಡ್ಬೇಕಪ್ಪ. ಯಾವ್ದಾವ್ದೋ ನೋಡೋದಕ್ಕಿಂತ ನಾನು ಐ ಆಮ್ ವೆರಿ ಹ್ಯಾಪಿ. ಅವಾಗೆಲ್ಲ ಮೊದ್ಲು ಯಾವ್ಯಾವ ಧಾರಾವಾಹಿಗಳು ಬರ್ತಿದ್ವು, 3 ಸಾರಿ ಫ್ರೇಮ್ ತೋರ್ಸೋರು, ಹಿಂಗ್ ಒಳ್ಳೇದ್ ಅತ್ತಿ ಸೊಸಿ ಜಗಳಾಡಿದ್ದು ಬಡದಾಡಿದ್ದು. ಎಟ್ ಲೀಸ್ಟ್ ನಾವು ಹ್ಯಾವ್ ಗುಡ್ ಸೀರಿಯಲ್ಸ್. ಮಹಾನಾಯಕ ಅನ್ನೋ ಒಂದು ಸೀರಿಯಲ್ಲು, ಮಹಾಭಾರತ ಅನ್ನೋ ಒಂದು ಸೀರಿಯಲ್ಲು. ರಾಧಾಕೃಷ್ಣ ಪರವಾಗಿಲ್ಲ ಅಂದ್ರೆ ಅದಂತಲ್ಲ, ದರ್ ಈಸ್ ಬರೀ ರಾಧಾಕೃಷ್ಣ ಅಂತ ಹೇಳಕತ್ತಾರ ಅವ್ರು. ಮುಂದೇನಂತನದ ಹೇಳವಲ್ರ. ನಮಗ್ ಬೇಕಾಗಿರೋದು ಕೃಷ್ಣನ್ ಹೆಂಗ್ ಕೊಂದನ, ಹೌದು, ಇದು ಕಂಸನನ್ನ ಅಲ್ವೇ? ಇದು ಧರ್ಮ ಮತ್ತು ಅಧರ್ಮಕ್ಕೂ ನಡೆದ ಯುದ್ಧದಲ್ಲಿ ನಾವು ನೋಡ್ಬೇಕಾಗೈತಿ. ಇವರು ರಾಧಾಕೃಷ್ಣನ್ ಪರವಾಗಿಲ್ಲ, ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್, ಬಟ್ ಇಟ್ ಇಸ್ ನಾಟ್ ಎಂಟೈರ್ ಲೈಫ್. ಕೃಷ್ಣ ಹ್ಯಾಸ್ ಡನ್ ಸೋ ಮೆನಿ ಥಿಂಗ್ಸ್. ಸೊ ಆದ್ದರಿಂದ ಶ್ರೀಕೃಷ್ಣ ಭಗವಾನನ ಯದ್ಭಾವಂ ತದ್ಭವತಿ ತೇನ ವಿನೈ ತೃಣಮಪಿ ನ ಚಲತಿ ಅನ್ನೋ ಪ್ರತಿಯೊಂದು ವಾಕ್ಯವನ್ನು ನಾನು ಬಲವಾಗಿ ಕೇಳ್ತೇನೆ, ನೋಡ್ತೇನೆ. ಭಗವದ್ಗೀತೆ ಪ್ರತಿ ಭಾರತೀಯನ ಸಂಕಷ್ಟಗಳಿಗೆ ಪರಿಹಾರವನ್ನ ಕೊಡ್ತಕ್ಕಂತ ಮಹಾನ್ ಗ್ರಂಥ ಎಂದು ಬಲವಾಗಿ ನಂಬಿ ಅದನ್ನ ಪ್ರತಿ ಹಂತದಲ್ಲೂ ಪ್ರತಿ ವಿದ್ಯಾರ್ಥಿಗಳು ಹೇಳುವಂತ ವ್ಯಕ್ತಿ ನಾನು. ಮಹಾಭಾರತದಿಂದ ಕಲಿಯಲಿಕ್ಕೆ ಸಾಕಷ್ಟಿದೆ. ಮಹಾನಾಯಕ ಅಂತ ಹೇಳಿದ್ನಲ್ಲ, ಅಂಬೇಡ್ಕರ್ ಅವರು ಸ್ವಾತಂತ್ರ್ಯದ ಬಗ್ಗೆ, ಫ್ರೀಡಮ್ ಅಂದ್ರೆ ಏನು, ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಲ್ಲ ಅಂತ ಅಂದ್ರು. ಎಲ್ಲಿಯವರೆಗೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ಅಂತ. ಓಹೋ, ಹಾಗಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ 3 ಹೊತ್ತು ಊಟ ಮಾಡ್ಲಿಕ್ಕೆ ಆಹಾರ ಸಿಗಬೇಕು. ಪ್ರತಿಯೊಬ್ಬ ಮಗುವಿಗೂ ಕೂಡ ಕಲಿಯಬೇಕಾದ ಶಿಕ್ಷಣ, ವಾಟ್ ಎವರ್ ಎಜುಕೇಶನ್ ದ ಕಿಡ್, ಚೈಲ್ಡ್ ಅಂಡ್ ಸ್ಟೂಡೆಂಟ್ ಆಸ್ಪೈರ್ಸ್ ಟು ಕಂಪ್ಲೀಟ್, ಪರ್ಸ್ಯೂ, ಆ ಶಿಕ್ಷಣಕ್ಕೆ ಅವಕಾಶಗಳು, ಅಪಾರ್ಚುನಿಟೀಸ್ ಶಲ್ ಬಿ ದೇರ್. ಒಂದು ಡಿಗ್ನಿಫೈಡ್ ಲೈಫ್, ಹೂಎವರ್ ಐ ಮೇ ಬಿ. ನಾನ್ ಕಲ್ಲಪ್ಪ ಆಗಿರ್ಲಿ, ಮಲ್ಲಪ್ಪ ಆಗಿರ್ಲಿ, ಜಾನ್ ಆಗಿರ್ಲಿ, ಮಹಮ್ಮದ ಆಗಿರ್ಲಿ, ರಾಮ ಆಗಿರ್ಲಿ, ಕರಿಯ ಆಗಿರ್ಲಿ, ದೊಡ್ಡಗೌಡ್ರ ಆಗಿರ್ಲಿ, ನಿಂಗಯ್ಯ ಆಗಿರ್ಲಿ, ಸ್ವಾಮಿ ಆಗಿರ್ಲಿ, ನನಗೆ ಒಂದು ಸಾಮಾಜಿಕವಾಗಿ ಸಮಾನವಾಗಿ ಬದುಕ್ತಕ್ಕಂತ ಒಂದು ಸ್ಥಾಯಿ ಇರಬೇಕು. ಸಾಮಾಜಿಕ ಅಸಮಾನತೆಯನ್ನು ಇಲ್ಲದ, ವರ್ಣ ಭೇದ, ಜಾತಿ, ಧರ್ಮ ಇದ್ಯಾವುದೂ ಇಲ್ಲದ ಒಂದು ವ್ಯವಸ್ಥೆ ಇರಬೇಕು. ಅದರ ಜೊತೆಗೆ ಆರ್ಥಿಕ ಸ್ವಾತಂತ್ರ್ಯ. ಮಕ್ಕಳಿಗೆ ಏನಾದ್ರೂ, ನನ್ನ ಮಕ್ಕಳಿಗೆ ಏನಾದ್ರೂ ತೊಂದರೆ ಆದ್ರೆ ಒಳ್ಳೆ ಹಾಸ್ಪಿಟಲ್ ಚಿಕಿತ್ಸೆ ಕೊಡ್ತಕ್ಕಂಥ ಸ್ವಾತಂತ್ರ್ಯ. ಒಂದು ಒಳ್ಳೆ ಹಬ್ಬಕ್ಕೆ 5 ಸ್ವೀಟ್ ಮಾಡೋದು ಬೇಡ, ಅಟ್ಲೀಸ್ಟ್ 2 ಸಿಹಿ ತಿಂಡಿ, ಗೋಧಿಯಲ್ಲಿ ಮಾಡಿದ್ರು ಪರವಾಗಿಲ್ಲ, ಒಂದು ಸಜ್ಜಕ ಮಾಡ್ಲಿಕ್ಕೆ, ಉಳಿದ ನವಣೆಯಲ್ಲಿ ಅನ್ನ ಮಾಡಿದ್ರು ಪರವಾಗಿಲ್ಲ, ನವಣೆಯಲ್ಲಿ ಹಾಲು ಹಾಕ್ಲಿಕ್ಕೆ ಹಾಲು. ಆ ಆರ್ಥಿಕ ಸ್ವಾತಂತ್ರ್ಯ. ತಂಗಿ ಬಂದಳಂದ್ರೆ ಒಂದು ಸೀರೆ ಕೊಳ್ಳಿಕ್ಕೆ ಸ್ವಾತಂತ್ರ್ಯ. ಅಮ್ಮನಿಗೊಂದು ಯಾವ್ದೋ ಒಂದು ಬೆಂಡಾಲೆ, ಬೋರ್ಮಾಳ ಸರ ಕೊಡೋ ಸ್ವಾತಂತ್ರ್ಯ. ತಮ್ಮ ಇದಾನೆ, ಅವನ್ ನೋಡ್ಕೊಳ್ಳಿಕ್ಕೆ, ನನ್ನ ಕೈಯಲ್ಲಿ ಖರ್ಚು ಕಾಸ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ಆರ್ಥಿಕ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯ ನಮಗಿರ್ಬೇಕು. ಸಾಂಸ್ಕೃತಿಕ ಸ್ವಾತಂತ್ರ್ಯ ಎಲ್ರು ಎಲ್ಲ ಮಾಡ್ತಾರಲ್ವೇ? ಸಾಂಸ್ಕೃತಿಕ ಸ್ವಾತಂತ್ರ್ಯ ಅಂದ್ರೆ ಏನು? ದೊಡ್ಡ ಶ್ರೀಮಂತರೆಲ್ಲ ಏನೇನು ಅಂದ್ರೆ ಟು ಹ್ಯಾವ್ ದಟ್ ಕಲ್ಚರಲ್ ಲೈಫ್, ದೇ ಡೂ ಸೋ ಮೆನಿ ಥಿಂಗ್ಸ್ ಅಲ್ವೇ? ದೇ ಡೂ ಸೋ ಮೆನಿ ಥಿಂಗ್ಸ್. ಆಯ್ತು, ಒಂದು ಜನಪದ ಲಾವಣಿಯನ್ನ ಊರಲ್ಲಿ ಗೆಜ್ಜೆ ಕಟ್ಟಿ ಕುಣಿಲಿಕ್ಕೆ ನನಗೆ ಸ್ವಾತಂತ್ರ್ಯ ಇರ್ಬೇಕು, ಅದಕ್ಕೆ ನನಗಾಗಿ ಸಮಯ ಇರ್ಬೇಕು, ಅದು ಸ್ವಾತಂತ್ರ್ಯ. ಇದೆಲ್ಲ ಬಂದ ಮೇಲೆ ಸ್ವಾತಂತ್ರ್ಯಕ್ಕೆ ಪರಿಪೂರ್ಣ ಅರ್ಥ ಸಿಕ್ಕಿದೆ ಅಂತ ಹೇಳಿ, ಅದನ್ನ ಕಂಡ ಕ್ಷಣದಿಂದ, ಓದಿದ ಕ್ಷಣದಿಂದ ನಾನು ಬಯಸಿದ್ ಒಂದೇ, ನನಗಿಂತ ಒಂದು ಸ್ವಾತಂತ್ರ್ಯ ಬೇಕು. ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳಿದ ಈ ಸ್ವಾತಂತ್ರ್ಯ ನನಗೆ ಬೇಕು. ಹಾಗಿದ್ರೆ ಅದಕ್ಕೆ ಸಾಧನೆ ಏನು? ಶಿಕ್ಷಣ. ದ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಇಮ್ಯಾನ್ಸಿಪೇಟ್ ಆರ್ ಮೇಕ್ ಯು ಫ್ರೀ ಫ್ರಮ್ ಆಲ್ ವೆಲ್ಸ್ ಈಸ್ ಎಜುಕೇಶನ್. ಶಿಕ್ಷಣ. ಎಲ್ಲ ಈ ನಕಾರಾತ್ಮಕತೆಯಿಂದ, ಬಲಹೀನತೆಯಿಂದ, ಈ ಅಸಡ್ಡೆಯಿಂದ, ತಿರಸ್ಕಾರದಿಂದ, ದೌರ್ಜನ್ಯದಿಂದ ವ್ಯಕ್ತಿಯನ್ನ ಸ್ವಾತಂತ್ರ್ಯಗೊಳಿಸ್ತಕ್ಕಂಥ ಏಕೈಕ ಸಾಧನ ಶಿಕ್ಷಣ. ನಾನ್ ಪಡಿಬೇಕು. ಅಬ್ದುಲ್ ಕಲಾಂರು ಎಲ್ಲೋ ಮೂಲೆಯಲ್ಲಿ ಇದ್ಕೊಂಡ್ಬಿಟ್ಟು ತೇಲಿ ಹೋಗಿ ಬೆಸ್ತನ ಮಗನಾಗಿ ಶಿಕ್ಷಣ ಪಡೆದ್ರು. ನನಗೇನಾಗಿದೆ? ನಾನ್ ನೀಲ್ಗುಂದದಲ್ಲಿದ್ದೀನಿ. ನಮ್ಮೂರಲ್ಲಿ 7ನೇ ತರಗತಿವರೆಗೂ ಪ್ರೈಮರಿ ಸ್ಕೂಲ್ ಇದೆ, ಓದೋಣ.
ಹೈಸ್ಕೂಲ್ಗೆ ಹೋಗ್ಬೇಕು ತಾನೆ, ಮುಳುಗುಂದಕ್ಕೆ ಓಡಿದ್ರೆ ಆಯ್ತು. ಓಡ್ದೆ, PUC ಮಾಡಿದ್ವಿ, ಡಿಗ್ರಿ ಮಾಡಿದ್ವಿ, ಹೈದರಾಬಾದ್ ಹೋದ್ವಿ, UPSC ಬರದ್ವಿ, IPS ಆದ್ವಿ, ಮುಗೀತಲ್ಲ. ಮುಗುದಿಲ್ಲ, ಅಬೇ ಪಿಕ್ಚರ್ ಬಾಕಿ ಹೈ, ಇನ್ನೂ ಕೆಲಸ ಬಹಳ ಇದೆ. ಬದುಕು ಹೆಂಗ್ ಬೇಕಾದ್ರೂ ಬದುಕ್ಬಹುದ್ರಿ ಅಲ್ವೇ? ಇತರರಿಗಾಗಿ ಬದುಕುವುದೇ ಬದುಕು ಅಂತ ನಮ್ ಗುರುಜಿ ಹೇಳಿದ್ರು. ದೋಸ್ ಪರ್ಸನ್ ಓನ್ಲಿ ವಿಲ್ ಲಿವ್ ಹೂ ಲಿವ್ಸ್ ಫಾರ್ ಅದರ್ಸ್. ಇತರರಿಗಾಗಿ ಬದುಕಿದವರೇ ನಿಜವಾಗಿ ಬದುಕಿದ್ದಂತೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರನ್ನ ಬದುಕನ್ನ ಬದಲಾಯಿಸಿದ ವಾಕ್ಯನೂ ಕೂಡ ಇದೆ. ಸಿನಿಮಾ ನೋಡಿದಿರ ಅದನ್ನ? ವಿವೇಕ್ ಒಬೇರಾಯ್ ಅವರು ಮಾಡಿದಾರಲ್ಲ, ಅದನ್ನ ಅವ್ರ ತಾಯಿ ಕೇಳ್ತಾರ, ಅವ್ರು ಬಾಬಾ ಅವ್ರ ತಂದೆಗೆ, ಇದೇನಿದು ಹೀಗಿದೆಯಲ್ಲ ಈ ಪದ ಅಂತ ಹೇಳಿ. ಸೊ ಹಾಗಾಗಿ ಅವ್ರ ಬದುಕು ಹಾಗೆ ಸಾಗಿತ್ತಂತೆ. ಇತರರಿಗಾಗಿ ಬದುಕುವುದೇ ನಿಜವಾದ ಬದುಕು ಅನ್ನುವುದಾದರೆ ಇತರರಿಗಾಗಿಯೇ ಬದುಕೋಣ ಅಂತ ತೀರ್ಮಾನ ಮಾಡಿದವರಲ್ಲಿ ನಾನೊಬ್ಬನಪ್ಪ. ಸೊ ಆದ್ದರಿಂದ ನಿಮಗೆ ಇದು ಜಸ್ಟ್ ಒಂದು ಮೆಟ್ಟಿಲಷ್ಟೇ. UPSC ಅನ್ನೋದು ಒಂದು ಪರೀಕ್ಷೆ ಅನ್ನೋದು ಒಂದು ಸೇವೆಯನ್ನ ಮಾಡಲಿಕ್ಕೆ, ಒಂದು ಪದವಿಯನ್ನು ತೆಗೆದುಕೊಳ್ಳುವುದು. ನಿಜವಾದ ಪರೀಕ್ಷೆ ಸ್ಟಾರ್ಟ್ಸ್ ವೆನ್ ಯು ಎಂಟರ್ ಇನ್ ಟು ದ ಸರ್ವಿಸ್, ಅದು ಬೇರೆ. ಸೊ ಆದ್ದರಿಂದ ಈ ರೀತಿಯ ಆಲೋಚನೆಗಳು ನಿಮ್ಮನ್ನ ಆಳ್ತಾ ಇರಬೇಕು. These kind of principles, ideals or thoughts should rule you, govern you, influence you, inspire you and lead you and live with you. ಈ ತರದ ಆಲೋಚನೆಗಳು ನಿಮ್ಮ ಜೊತೆಗಿರಬೇಕು. ಹೀಗಿದ್ದ ವ್ಯಕ್ತಿ ನಗಣ್ಯನಾಗಲಿಕ್ಕೆ, ಸಾಮಾನ್ಯನಾಗಿ ಉಳಿಯಲಿಕ್ಕೆ ಚಾನ್ಸೇ ಇಲ್ಲ. ಇಫ್ ಯು ಹ್ಯಾವ್ ಅಲೌಡ್ ಯುವರ್ ಸೆಲ್ಫ್ ಟು ಬಿ ಗವರ್ನ್ಡ್ ಬೈ ದೀಸ್ ಕೈಂಡ್ ಆಫ್ ಐಡಿಯಲ್ಸ್, ಐಡಿಯಾಸ್. ಈ ಜಗತ್ತನ್ನ ಆಳ್ತಾ ಇರೋದು ಐಡಿಯಾಲಜಿಗಳೇ, ಗೊತ್ತಲ್ಲ? ಪ್ರಿನ್ಸಿಪಲ್ಸ್, ನಾಟ್ ಮನಿ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ, ಗವರ್ನ್ಡ್ ಬೈ ನಾಲೆಡ್ಜ್, information, not by the sword, not by muscle power. Gone are the days when it used to happen. ಚೋಳರು ಗಂಗರ ಮೇಲೆ, ಗಂಗರು ಚಾಲುಕ್ಯರ ಮೇಲೆ, ಹೊಯ್ಸಳರ ಮೇಲೆ, ವಿಜಯನಗರದ ಮೇಲೆ, ಮೊಘಲರು, ಅವ್ರ ಮೇಲೆ ಇವರು, ಅವಾಗೆಲ್ಲ ಯುದ್ಧದ ಕತ್ತಿ, ಗುರಾಣಿ, ಬಾಂಬ್ಗಳಿಂದ ತಾನೇ ಯುದ್ಧಗಳಾಗ್ತಿದ್ದು. ಇವಾಗ ಜ್ಞಾನ. ಯು ಆರ್ ಸುಪ್ರೀಂ ಇಫ್ ಯು ಹ್ಯಾವ್ ಪವರ್, ಇಫ್ ಯು ಹ್ಯಾವ್ ನಾಲೆಡ್ಜ್, ಇನ್ಫಾರ್ಮೇಶನ್. ಬಹಳ ಮಗ್ಗಪ್ ಮಾಡೋದಲ್ಲ, ಮತ್ತೆ ಇನ್ಫಾರ್ಮೇಶನ್ ಹೇಳ್ಯಾರ ಅಂತೇಳಿ ಪಡಪಡ ಎಲ್ಲ ಕೇಳಿದ ತಕ್ಷಣ ಪಟ್ ಅಂತ ಹೇಳಿ ಗಿಣಿ ಉತ್ತರ ಕೊಟ್ಟಂಗ್ ಕೊಡೋದಲ್ಲ. She said a very relevant thought she has infused in you. History should not, it's not a facts, it's not a fact or a storytelling alla. History is a subject where we can infer, where we can, take thousands of lessons are there, hundreds of lessons are there. It can guide our future. ಯಾವ ಕಾರಣಕ್ಕಾಗಿ ನಾವು ಬಿದ್ದೆವು, ಯಾವ ಅಸ್ತ್ರದಿಂದ ನಾವು ಮೇಲೆದ್ದೆವು, ಯಾವ ರಾಜ ಅವನ ಪ್ರಯಾರಿಟಿ ಏನಾಗಿತ್ತು, ಯಾಕೆ ವಿಜಯನಗರ ಸಾಮ್ರಾಜ್ಯವನ್ನ ಜಗತ್ತಿನ 4 ಬಹುದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಕರೆದ್ರು, ಹಳ್ಳ ಬಳ್ಳಗಳಲ್ಲಿ ಮುತ್ತು ರತ್ನಗಳನ್ನ ಅಳದ್ರು ಅಂತ ಹೇಳಿದ್ರು, ಬಂಗಾರದ ಹೊಗೆ ಆಡ್ತಿತ್ತು ಅಂತ ಹೇಳ್ತಾರಲ್ಲ. ಇವತ್ತು ಹಂಪಿಗೆ ಹೋದ್ರೆ ನನಗೆ ಯಾರೋ ಒಬ್ರು ಹೇಳಿದ್ರು, ಹೆಳೂರು ಅಂತ ಬರ್ತಾರೆ ನಮ್ಮೂರ್ ಕಡೆ. ಚೆನ್ನಪ್ಪನವ್ರ ಹೊಟ್ಟಿಲ್ ರಂಗಪ್ಪನವ್ರು, ರಂಗಪ್ಪನವ್ರ ಹೊಟ್ಟಿಲ್ ದ್ಯಾಮಪ್ಪನವ್ರು, ದ್ಯಾಮಪ್ಪನವ್ರ ಹೊಟ್ಟಿಲ್ ರವಿಯಪ್ಪನವ್ರು ಅಂತ ಹೇಳ್ತಾರ ನಮ್ಮೂರ್ ಕಡೆ ಬಂದಾಗ. ಅಂದ್ರೆ ನಮ್ಮ ಮನೆತನದ ಎಂಟೈರ್ ಇಟ್ಕೊಂಡಿರ್ತಾರ. ಕಮಲಾಪುರದವ್ರು ನಾವು ಆಗಿದ್ವಿ, ಬಳ್ಳಾರಿ ಜಿಲ್ಲೆಯ ಪಕ್ಕ, ಕಂಪ್ಲಿಯ ಪಕ್ಕ ಕಮಲಾಪುರದವ್ರು ನೀವ್ರಾಗಿದ್ದಿ. ಅಲ್ಲಿಂದ ದುರ್ಗಕ್ಕೆ ಹೋದ್ರಿ, ದುರ್ಗದಿಂದ ನೀವು ಕುಂದಗೋಳಕ್ ಬಂದ್ರಿ, ಕುಂದಗೋಳದ ಹತ್ರ ಎರೆಬೂದಳದಾಗಿದ್ರಿ, ಉಡ್ಚಮ್ಮನ ಗುಡಿ ಪೂಜಾರರಾಗಿದ್ರಿ, ಆಮೇಲೆ ನೀಲ್ಗುಂದಕ್ ಬಂದ್ರಿ, ನೀಲುಗುಂದಿಂದ ಇಲ್ಲೋ ಅಲ್ಲೇ ಇದೀವಿ. ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಮೆಟ್ಟಿದ ನೆಲ ಸ್ವರ್ಗಕ್ಕಿಂತ ಮಿಗಿಲು ಅಂತ ನಂಬ್ತೀನಿ. ನಮ್ಮೂರಿಗೆ ಹೋಗಿ ಆ ಮಣ್ಣಿನ ವಾಸನೆ, ನಮ್ ಗುಡ್ಡ ಗುದ್ನೆಪಜ್ಜನ ಮಠ ನೋಡಿದ್ರನ ಫುಲ್ ಖುಷ್. ನಾನ್ ಅದು ಹೇಳತೀರದ ಆನಂದ ಒಂದೇ ದಿವಸ ಇದ್ರು ನನಗೆ ಶ್ರೇಷ್ಠವೇ. ಆ ಹಿನ್ನೆಲೆಯಲ್ಲಿ ಆ 4 ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತಲ್ಲ, ಯಾಕಾಗಿತ್ತು? ಯು ಹ್ಯಾವ್ ಟು ಸಿ ಫ್ರಮ್ ದಟ್ ಆಂಗಲ್. ಇದೇ ತರ ಜಿಯೋಗ್ರಫಿ, ಇದೇ ತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದೇ ತರ ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ಇದೇ ತರ ಎನ್ವಿರಾನ್ಮೆಂಟಲ್ ಸೈನ್ಸ್, ಇದೇ ತರ ಸ್ಟ್ಯಾಟಿಸ್ಟಿಕ್ಸ್, ಇದೇ ತರ ಎಥಿಕ್ಸ್, ಮತ್ತೊಂದು ಮಗದೊಂದು ಓದ್ಬೇಕು. ಆಫ್ಟರ್ ಆಲ್ ಇಟ್ ಇಸ್ ಅ ಸಬ್ಜೆಕ್ಟ್. ಎಷ್ಟೋ ಜನ ಏನೇನೋ ಓದಿದ್ದಾರೆ ಅಲ್ವೇ? ಅಂಬೇಡ್ಕರ್ ಎಷ್ಟೋ ಓದಿದ್ರಂತೆ, ವಿಶ್ವೇಶ್ವರಯ್ಯನವರು
ಹೋಗಿದ್ರ ವಿಶ್ವೇಶ್ವರನ ಊರಿಗೆ? ಯಾರು ಹೋಗಿಲ್ಲ, ಹೋಗಿ ಬನ್ನಿ. ಮೋಕ್ಷಗುಂಡಂ ವಿಶ್ವೇಶ್ವರನವ್ರ ಊರು, ಅಲ್ಲಿಂದ ನಡ್ಕೊಂಡ್ ಬರ್ತಿದ್ರಂತ ಇಲ್ಲಿಗೆ. ಪಾಠ ಮಾಡೋ ಆ ಸ್ಥಳ ಅವ್ರು ಉಳಿದ ಸ್ಥಳಕ್ಕಿಂತ ದೂರ ಇತ್ತು ಅಂತ ಹೇಳಿ ಪಾಠ ಮಾಡೋ ಸ್ಥಳದಲ್ಲೇ, ಟ್ಯೂಷನ್ ಮಾಡೋ ಸ್ಥಳದಲ್ಲೇ ಮಲಗ್ತಿದ್ರಂತೆ. ಅಷ್ಟ್ ಕಷ್ಟ ನಮಗಿಲ್ವಲ್ಲ? ಅಷ್ಟ್ ಕಷ್ಟ ಇಲ್ಲ ತಾನೆ? ಸೊ ವಾಟ್ ಪ್ರಿವೆಂಟ್ಸ್ ಅಸ್ ಫ್ರಮ್ ಡೂಯಿಂಗ್ ಸಮಥಿಂಗ್? ವಾಟ್ ಪ್ರಿವೆಂಟ್ಸ್ ಅಸ್? ಸೊ ಈ ಇನ್ಸ್ಪಿರೇಷನ್ ನಮ್ಮ ಅಶೋಕ್ ಹೇಳಿದ ಹಾಗೆ ಒಂದು ದಿನಕ್ಕೆ, ಒಂದು ತಿಂಗಳಿಗೆ ಸೀಮಿತ ಆಯ್ತು ಅಂತಂದ್ರೆ ನೋಬಡಿ ಕ್ಯಾನ್ ಹೆಲ್ಪ್ ಯು, ನೋಬಡಿ ಕ್ಯಾನ್ ರೆಸ್ಕ್ಯೂ. ಯು ಶುಡ್ ಬಿ ದ ಹೀರೋ ಆಫ್ ಯುವರ್ ಲೈಫ್. ರವಿ ಚರಣ್ ಅವರನ್ನ ನೋಡಿ ಕುಗ್ಗೋದಾಗ್ಲಿ, ಇನ್ನೊಬ್ಬರನ್ನ ನೋಡಿ ಹಿಗ್ಗೋದಾಗ್ಲಿ, ನೋ. ಯು ಆರ್ ಯುನಿಕ್. ಯು ಆರ್ ಆಕ್ಚುಲಿ ಎ ಹೀರೋ ಫಾರ್ ಯುವರ್ ಮದರ್ ಅಂಡ್ ಫಾದರ್, ಫಾರ್ ಯುವರ್ ಪೇರೆಂಟ್ಸ್. ಯು ಆರ್ ಅ ಪರ್ಸನ್ ಟು whom your younger sister or younger brother looks up to. If I am right, that person will be repeating whatever you are doing, imitating whatever you do. If they are imitating, if your parents are having so much expectation, why should you live a normal life? ಇಲ್ಲಿ ಯಾರೂ ಸಾಮಾನ್ಯರು ಅಸಾಮಾನ್ಯರಲ್ಲ ಅನ್ನುವುದಾದರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ವಿಶೇಷತೆ ಇದೆ ಎನ್ನುವುದಾದರೆ, ಅದನ್ನ ಲೆಟ್ ಅಸ್ ಲಿವ್ ಅಪ್ ಟು ದ ಇನ್ಹೆರಿಟೆನ್ಸ್, ಆರ್ ಆ ಪೊಟೆನ್ಶಿಯಾಲಿಟಿಯನ್ನ ಪರ್ಫೆಕ್ಟ್ ಆಗಿ ಉಪಯೋಗ ಮಾಡಬೇಕು ಅನ್ನೋದನ್ನೇ ಪ್ರತಿ ವೇದಿಕೆಯಲ್ಲೂ ನಾನು ಹೇಳ್ತೇನೆ. ಯಾಕಂದ್ರೆ ಅದರ ಪ್ರಾಡಕ್ಟ್ ನಾನು. ಐ ಆಮ್ ದ ರಿಸಲ್ಟ್ ಆಫ್ ಆಲ್ ದೋಸ್ ಥಾಟ್ಸ್. ಎಲ್ಲಿ ಊರು, ಎಲ್ಲಿ UPSC, ಎಲ್ಲಿ IPS ಅಲ್ವೇ? ಸೊ ಆದ್ದರಿಂದ ಹಾಗಾಗ್ಲೇ